ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ದೇಶದಲ್ಲಿ ಕುಸಿದ ಮತ್ತೊಂದು ಸೇತುವೆ, 8 ಜನರ ದುರಂತ ಅಂತ್ಯ, 10 ಜನರಿಗೆ ಗಾಯ. ಗುಜರಾತ್ನ ವಡೋದರಾದಲ್ಲಿ ನಡೆದ ಘಟನೆ. ಭದ್ರಾ ಬಲದಂಡೆ ಕಾಲುವೆ ಕಾಮಗಾರಿ ವಿವಾದ, ಶಿವಮೊಗ್ಗದ ನೀರಾವರಿ ನಿಗಮದ ಕಚೇರಿಗೆ ಭಾರೀ ಭದ್ರತೆ. ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮುತ್ತಿಗೆಗೆ ತಯಾರಿ. ಭಾರತ್ ಬಂದ್ ಕರೆ ಹಿನ್ನೆಲೆ ಶಿವಮೊಗ್ಗದಲ್ಲಿ ರೈತ ಮತ್ತು ಕಾರ್ಮಿಕರ ಸಂಘಟನೆಗಳಿಂದ ಬೃಹತ್ ಮೆರವಣಿಗೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ದೇಶದಲ್ಲಿ ಕುಸಿದ ಮತ್ತೊಂದು ಸೇತುವೆ, 8 ಜನರ ದುರಂತ ಅಂತ್ಯ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಗುಜರಾತ್ನ ವಡೋದರ ಜಿಲ್ಲೆಯ ಪಾದ್ರಾ ತಾಲೂಕಿನ ಗಂಭೀರ ಮುಚ್ಪುರ ರಸ್ತೆ ಸೇತುವೆಯ ಒಂದು ಭಾಗ ಕುಸಿದಿದೆ. ಬುಧವಾರ ಬೆಳಗ್ಗೆಯೇ ಈ ಮಹಾ ದುರಂತ ಸಂಭವಿಸಿದೆ. ಗಂಭೀರ ಸೇತುವೆಯ ಒಂದು ಭಾಗ ಕುಸಿದು ಬಿದ್ದಿದ್ದು, ಸೇತುವೆಯಲ್ಲಿ ಹೋಗುತ್ತಿದ್ದ ವಾಹನಗಳು ಮಹಿಸಾಗರ ನದಿಗೆ ಬಿದ್ದಿವೆ. ಈ ದುರಂತದಲ್ಲಿ 8 ಜನರು ಸಾವನ್ನಪ್ಪಿದ್ದಾರೆ. ಕನಿಷ್ಠ 10 ಜನರು ಗಾಯಗೊಂಡಿದ್ದಾರೆ. ಗಂಭೀರ ಸೇತುವೆಯನ್ನ ಮಹಿಸಾಗರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿತ್ತು. ಪಾದ್ರಾ ಮುಚ್ಪುರ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ. ಇದು ಮಧ್ಯ ಗುಜರಾತ್ ಮತ್ತು ಸೌರಾಷ್ಟ್ರವನ್ನ ಸಂಪರ್ಕಿಸುವ ಪ್ರಮುಖ ಸೇತುವೆಯಾಗಿದ್ದು, ಇದರಲ್ಲಿ ಸಂಚರಿಸುತ್ತಿದ್ದ ಟ್ರಕ್, ವ್ಯಾನ್ ಮತ್ತು ಕಾರು ನದಿಗೆ ಬಿದ್ದಿವೆ. ರಕ್ಷಣಾ ಕಾರ್ಯಾಚರಣೆ ಇನ್ನೂ ನಡೆಯುತ್ತಿದೆ. ವಡೋದರ ಮತ್ತು ಆನಂದ್ ಜಿಲ್ಲಾ ಅಧಿಕಾರಿಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. સારું હે તો મળીએ. આ મોકલીને પ્રિયંકા રજા પડાવી દે. હવે એવું નહીં કે 5 લાખ જે બાઈક જાય એવું નહીં. સારું હે જેવો એવું ફોન કરજો બપોર. પણ દોયડા બોયડા છે તમારે કઈ નાખો અમારે ગંભીર જવાનું તો ઉભો રહ્યો ઘેર જઈને ઉતાર. આ જો આપણે થોડાક વહેલા માસી આવે છે. આવે આવે ಸೇತುವೆ ಕುಸಿದಾಗ ಟ್ರಕ್, ವ್ಯಾನ್ ಮತ್ತು ಕಾರು ಅದರ ಮೇಲೆ ಚಲಿಸುತ್ತಿದ್ದವು.
ವಾಹನಗಳು ನೇರವಾಗಿ ನದಿಗೆ ಬಿದ್ದಿವೆ. ತಕ್ಷಣವೇ ಸ್ಥಳೀಯರು ಧಾವಿಸಿ ರಕ್ಷಣಾ ಕಾರ್ಯದಲ್ಲಿ ಸಹಾಯ ಮಾಡಿದ್ದಾರೆ. ಪೊಲೀಸರು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಸ್ಥಳಕ್ಕೆ ತಲುಪಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿವೆ. પણ દોયડા બોયડા હે તમારે કઈ નાખ્યું ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸರ್ಕಾರಿ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅರಸಾಳು ಗ್ರಾಮದ ನಿವಾಸಿ ಮಂಜಯ್ಯ ಟಿ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಕೋಟೆ ತಾರಿಗ ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಟಿ ಮಂಜಯ್ಯ ಮೂಲತಃ ಅರಮಘಟ್ಟ ಗ್ರಾಮದವರು. ಶಾಲೆಯ ಕರ್ತವ್ಯ ಮುಗಿಸಿಕೊಂಡು ರಿಪ್ಪನ್ಪೇಟೆಯಿಂದ ಅರಸಾಳು ಕಡೆಗೆ ತೆರಳುತ್ತಿದ್ದ ಮಂಜಯ್ಯನವರ ಸ್ಟಾರ್ ಸಿಟಿ ಬೈಕ್ಗೆ ಎದುರಿನಿಂದ ಬಂದ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಡಿಕ್ಕಿಯಾಗಿದೆ. ಅಪಘಾತ ತೀವ್ರತೆಗೆ ಸ್ಥಳದಲ್ಲಿಯೇ ಕೆಳಗೆ ಬಿದ್ದ ಮಂಜಯ್ಯನವರಿಗೆ ತೀವ್ರ ರಕ್ತಸ್ರಾವವಾಗಿತ್ತು. ಕೂಡಲೇ ಸ್ಥಳೀಯರು ಆಟೋ ಮೂಲಕ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆ ತಂದಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಮಂಜಯ್ಯನವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಮೀರ್ ಸಾಧಕರು ನಮಗೆ ಮೋಸ ಮಾಡಿದರು. ಬೆನ್ನಿಗೆ ಚೂರಿ ಇರುವವರಿಗೆ ತಕ್ಕ ಪಾಠ ಕಲಿಸಬೇಕು. ಅವರು ಎದುರಿಗೆ ನಿಂತು ಹೋರಾಡುವ ಕೆಲಸ ಮಾಡಬೇಕಾಗಿದೆ. ಅದರಲ್ಲಿ ಜಿಎಂ ಸಿದ್ದೇಶ್ವರ್ ಅವರು ಮುಂಚೂಣಿಯಲ್ಲಿದ್ದಾರೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ನಮ್ಮಭಿಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ತಂದೆಗೂ ಸೋಲಿಲ್ಲದ ಸರದಾರ ಅಂತ ಕರೀತಾ ಇದ್ರು. ಅಂತವರು ಸಹ ಸೋತು ಹೋಗಿದ್ರು. ಆಗ ಅವರು ಬಹಳ ಬೇಜಾರು ಮಾಡಿಕೊಂಡಿದ್ರು. ಮತ್ತೆ 12-13 ತಿಂಗಳಲ್ಲಿ ಸರಿ ಮಾಡಿಕೊಳ್ಳುವ ಕೆಲಸ ಮಾಡಿಕೊಂಡರು ಎನ್ನುವ ಮೂಲಕ ಬಿಜೆಪಿಯಲ್ಲಿ ಇದ್ಕೊಂಡು ಮೋಸ ಮಾಡಿದವರಿಗೆ ತಿರುಗೇಟು ಕೊಟ್ಟರು. ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಅಮ್ಮವರು ಅವ್ರ ಪಕ್ಕದಲ್ಲಿ ನಿಂತಿದ್ರು. ದೊಡ್ಡ ನೀವೆಲ್ಲರೂ ಕೂಡ ಬಂದಿದ್ರಿ ಅವತ್ತು, ಬಹಳಷ್ಟು ಜನ ನೀವೆಲ್ಲರೂ ಕೂಡ ಶಿವಮೊಗ್ಗಕ್ಕೆ ಬಂದಿದ್ರಿ ಅವತ್ತು. ಬಹಳಷ್ಟು ದೊಡ್ಡ ಸಭೆ ಆಗಿತ್ತು. ನಾವು ಅವತ್ತು ಶಿವಮೊಗ್ಗ ಮತ್ತು ದಾವಣಗೆರೆ ಆ ಸಮಾರಂಭವನ್ನ ನೋಡಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇತ್ತು. NDA ಪಾರ್ಟ್ನರ್ಸ್ ಜೊತೆಗೆ ನಮ್ಮ JDS ಎಲ್ಲರೂ ಕೂಡ ಬಂದಿತ್ತು. ನಾವು ಗೆದ್ದೇ ಗೆಲ್ತೀವಿ, ಇದೆರಡು ಜಿಲ್ಲೆಗಳನ್ನ ಯಾರೇನಾದ್ರೂ ಆಡ್ಲಿ, ಆದ್ರೆ ಶಿವಮೊಗ್ಗ ಮತ್ತು ದಾವಣಗೆರೆ ಗೆಲ್ತೀವಿ ಅಂತ. ಆದ್ರೆ ಮೀರ್ ಸಾಧಕರು ಒಂದ್ ಸ್ವಲ್ಪ ಜನ ನಮಗೆ ಮೋಸ ಮಾಡಿದ್ದಾರೆ ನಮಗೆ. ಆದ್ರೆ ರಾಜಕಾರಣದಲ್ಲಿ ಬೆನ್ನಿಗೆ ಚೂರಿ ಇರತಕ್ಕಂಥವ್ರಿಗೆ ತಕ್ಕ ಪಾಠವನ್ನ ನಾವು ಕಲಿಸ್ಬೇಕು ಅನ್ನೋದೇ ಪ್ರಜಾಪ್ರಭುತ್ವದಲ್ಲಿ ನಾವ್ ಎಲ್ಲಿತ್ಕೋಬೇಕು. ಒಂದೇ ವೇದಿಕೆ ಮೇಲೆ ಅವ್ರ ಎದುರಿಗಿತ್ತು ಹೋರಾಟ ಮಾಡ್ತಕ್ಕಂಥ ಛಲವನ್ನ ಹೊತ್ತಾಗ ಮಾತ್ರ ಇದು ಸಾಧ್ಯ ಇದೆ. ಬೆನ್ನಿ ಚೂರಿಗೆ ಆಗ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ. ಆ ಹೋರಾಟವೇ
ಅದರ ನೇತೃತ್ವವನ್ನ ಇವತ್ತು ಸಿದ್ದೇಶ್ವರನವರು ಬಿಜೆಪಿ ಪಕ್ಷವನ್ನ ಕಟ್ಟಿ ಸರಿಯಾದಂತ ಹಾದಿಗೆ ತಂದೇ ತೀರ್ತೀವಿ ಅಂತಕ್ಕಂಥ ವಾದವನ್ನ ಇಟ್ಟುಕೊಂಡು ಇವತ್ತು ವಕ್ಫ್ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಅರವಿಂದ್ ನಿಂಬಾವಳಿ ಅವರು, ರಮೇಶ್ ಜಾರಕಿಹೊಳಿ ಅವರು, ಸಿದ್ದೇಶ್ವರನವರು, ಬಿ.ಪಿ. ಹರೀಶ್ ಅವರು, ಪ್ರತಾಪ್ ಸಿಂಹ ಅವರು, ಬಿ.ವಿ. ನಾಯಕರುಗಳು, ಅನೇಕ ನಾಯಕರುಗಳು ಇವತ್ತರ ಮುತುವರ್ಜಿಯನ್ನ ವಹಿಸಿದ್ದಾರೆ. ಇವತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಇವತ್ತೇನ್ ಪ್ರತಾಪ್ ಸಿಂಹ ಪ್ರಸ್ತಾಪ ಮಾಡಿ ಹೋದ್ರು, ಅಷ್ಟಕ್ಕೆ ನಿಲ್ಲೋದಿಲ್ಲ. ಸಿಬಿಐನವರು ಅವ್ರು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಲಿ. ಆದ್ರೆ ನುಸುಳುಕೋರರು ಬಂದಿದ್ದಾರೆ. ಬಾಂಗ್ಲಾದೇಶದಿಂದ, ಪಾಕಿಸ್ತಾನವ್ರನ್ನ ಕೆಲವರು ಗಳಿಸಿದೀವಿ. ಆದ್ರೆ ಕರ್ನಾಟಕದಾದ್ಯಂತ ಇವತ್ತು ನುಸುಳುಕೋರರು ಬಂದಿದ್ದಾರೆ. ನಮ್ಮ ರೈತರ ಕೆಲಸಗಳನ್ನ ಕಸ್ಕೊಂಡಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಇಲ್ಲಿಂದ ಗುಳೆ ಹೋಗ್ಬಿಟ್ಟು ಕಾಫಿ ಸೀಮೆಲ್ ಕೆಲಸ ಮಾಡ್ತಾ ಇದ್ವಿ, ಮತ್ತೊಂದ್ ಕಡೆ ಕೆಲಸ ಮಾಡ್ತಾ ಇದ್ವಿ. ದಾವಣಗೆರೆ ಜನ ಬಹಳಷ್ಟು ಜನ ಬರೋರು ಕಾಫಿ ಸೀಮೆಗೆ, ಬೆಂಗಳೂರಿಗೆ ದುಡಿಯಕ್ಕೆಲ್ಲ. ಅವೆಲ್ಲವೂ ಕೂಡ ತಪ್ಪೋಗಿದಾವೆ. ಹಾಗಾಗಿ ಆ ವಿಚಾರವಾಗೂ ಕೂಡ 13ನೇ ತಾರೀಕಿಗೆ ಅದನ್ನು ಶುರು ಮಾಡ್ಕೊಳ್ತಾ ಇದೀವಿ. ಅಂದ್ರೆ ನಮ್ಮ ಕನ್ನಡಿಗರಿಗೆ, ನಮ್ಮ ಬಡವರಿಗೆ, ನಮ್ಮ ರೈತರಿಗೆ ಕಾರ್ಯಕ್ರಮಗಳು ದಕ್ಕಿಸ್ಕೊಡ್ಬೇಕು ಅಂತೇಳಿ. ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಮತ್ತೆ ಹೆಚ್ಚಾಗಿ ನಾನು ಎಳೆಯೋದಕ್ಕೆ ಹೋಗಲ್ಲ. ಯಾಕಂದ್ರೆ ಈಗಾಗಲೇ 2 ಗಂಟೆ ಆಗಿದೆ. ಸನ್ಮಾನಿತರು ಅಭಿನಂದನ ಅರ್ಹರು ಮಾತನಾಡಬೇಕು, ಹಿರಿಯರಾಗಿರ್ತಕ್ಕಂಥ ಅರವಿಂದ್ ನಿಂಬಾವಳಿ ಅವರು ಮಾತಾಡ್ಬೇಕು, ಅಧ್ಯಕ್ಷರು ಭಾಷಣ ಆಗಬೇಕು, ಬಿ.ಪಿ. ಹರೀಶ್ ಅವ್ರದ್ದು. ಹಾಗಾಗಿ ನಾವೆಲ್ಲರೂ ಸಿದ್ದೇಶ್ವರನವ್ರನ್ನ ನಾವೊಂದು ಸರಿ ನೆನಪಾಗತ್ತೆ. ನಮ್ಮ ಅಪ್ಪ ಅವರು ಒಂದ್ಸರಿ ಅವರಿಗೂ ಕೂಡ ಹಿಂಗೆ ಸೋಲಿಲ್ಲದ ಸರದಾರ ಅಂತ ಹೇಳಿ ಬಹಳ ನಾವೆಲ್ಲರೂ ಕೂಡ ಒಟ್ಟಿಗಿದ್ವಿ. ಒಂದ್ಸರಿ ವಾಜಪೇಯಿ ಅವರ ಸರ್ಕಾರ ನಡೀತಾ ಇರ್ಬೇಕಾದ್ರೆ ಒಂದು ಸರಿ ಸೋತೋಗ್ಬಿಟ್ಟಿದ್ರು. ಬಹಳ ಬೇಜಾರ್ ಮಾಡ್ಕೊಂಡಿದ್ರು. ಬಹಳ ಬೇಜಾರ್ ಮಾಡ್ಕೊಂಡಿದ್ರು. ಮತ್ತೆ ಅದನ್ನ ಸರಿ ಮಾಡ್ಕೊಳ್ತಕ್ಕಂಥ 12-13 ತಿಂಗಳಲ್ಲೇನೆ ಇಡೀ ಕ್ಷೇತ್ರವನ್ನ ತಯಾರಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರು. ಅಂದ್ರೆ ಸೋಲು ಅಂತಕ್ಕಂಥದ್ದು ಏನಿದಾವೆ ಇವೆಲ್ಲವೂ ಕೂಡ ನಮಗೆ ಪಾಠ ಕಲಿಸ್ತಕ್ಕಂಥ ದಿನ. ನಾವು ಕಲಿಬೇಕಾಗತ್ತೆ, ಏನು ಮಾಡೋದಕ್ಕಲ್ಲ. ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ತೀರ್ಮಾನಕ್ಕೆ ಮನ್ನಣೆ ಕೊಡ್ಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ನಾವು ಎಡಿದೀವಿ, ಎಲ್ಲೆಲ್ಲಿ ಯಾರ್ಯಾರು ನಮಗೆ ಏನೇನು ಶಿಕ್ಷೆಗಳನ್ನು ಕೊಟ್ಟಿದ್ದಾರೆ ಅದನ್ನ ತಿದ್ಕೊಂಡು ಹೋಗಿ ಒಗ್ಗಟ್ಟಿಂದ ಮಾಡ್ತಕ್ಕಂಥ ಕೆಲಸ ಇದೆ. ಹಾಗಾಗಿ ಹೆಚ್ಚು ಕಡಿಮೆ ನಮ್ಮ ಸಿದ್ದನೆಗೆ ನಾವು ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಕರ್ನಾಟಕದ ರಾಜಕಾರಣವನ್ನ ವಿಶ್ಲೇಷಣೆ ಮಾಡೋದಕ್ಕೆ, ಇದನ್ನ ಚರ್ಚೆ ಮಾಡೋದಕ್ಕೆ ಸೇರ್ತಾ ಇರ್ತೀವಿ ಅಲ್ಲಿ. ಯಾಕಂದ್ರೆ ಅಲ್ಲಿ ಅವ್ರು ಬಂದಾಗೆಲ್ಲರಿಗೂ ಕೂಡ ನಮಗೆ ದಾವಣಗೆರೆ ಬಂದಂಗೆ ಆಗತ್ತೆ, ನನಗೆ KCP ಸಂಘಟನೆ ಮಾಡದಂಗೆ ಆಗತ್ತೆ. ಮತ್ತೊಂದ್ಸರಿ ಇದಿಷ್ಟು ಕೂಡ ಬಿಜೆಪಿಯ ಬಾವುಟವನ್ನ ಕರ್ನಾಟಕದಲ್ಲಿ 2028ಕ್ಕೆ ಹಾರಿಸೋದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆ ಮತ್ತು ರೈತ ಸಂಘಟನೆಗಳಿಂದ ಪ್ರತಿಭಟನೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಕೇಂದ್ರ ಸರ್ಕಾರದ ಖಾಸಗೀಕರಣ, ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಭಾರತ್ ಬಂದ್ಗೆ ಈ ದಿನ ಕರೆ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು CITU ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ರೈತ ಸಂಘದ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ಸೇರಿದಂತೆ ಕಾರ್ಮಿಕ ಸಂಘಟನೆಗಳ ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ಇಂದು ದೇಶಾದ್ಯಂತ ಸಾರ್ವತ್ರಿಕ ಮುಷ್ಕರ. ಸಾರ್ವಜನಿಕ ರಂಗದ ಖಾಸಗೀಕರಣ, ಮಾರಾಟ ಕೂಡಲೇ ನಿಲ್ಲಿಸಿ, ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಕಾಯಂಗೊಳಿಸಲು ಶಾಸನ ರೂಪಿಸಿ ಎಂದು ಒತ್ತಾಯಿಸಿ ಈ ದಿವಸ ಸಾರ್ವತ್ರಿಕ ಮುಷ್ಕರ. ಜೀವನಕ್ಕೆ ಯೋಗ್ಯವಾದ ಕನಿಷ್ಠ ವೇತನ
ರೂಪಾಯಿ ಜಾರಿಗಾಗಿ ಕಾಯಿದೆ. ಇಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ. ರೈತ ಕಾರ್ಮಿಕರಿಗೆ ರೈತ ಭರವಸೆಗಳನ್ನು ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಕನಿಷ್ಠ ಕೂಲಿ ಬೇಕೇ ಬೇಕು. ದೇಶ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಸಾರ್ವತ್ರಿಕ ಮುಷ್ಕರಕ್ಕೆ ಬೆಂಬಲ ನೀಡಿ. ಕಾರ್ಮಿಕ ಬೇಕೇ ಬೇಕು, ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಭೂಮಾಲೀಕರ ಪರವಾಗಿರುವ ಸರ್ಕಾರಗಳಿಗೆ, ಭೂಮಾಲೀಕರ ಪರವಾಗಿರುವ ಸರ್ಕಾರಗಳಿಗೆ, ಬಂಡವಾಳ ವ್ಯವಸಾಯಗಳ ಏಜೆಂಟ್ ಆಗಿರುವ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ, ಬಂಡವಾಳಶಾಹಿಗಳ ಏಜೆಂಟ್ ಆಗಿರುವ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಇನ್ಕ್ಲಾಬ್, ಇನ್ಕ್ಲಾಬ್. ಬಂಧುಗಳೇ, ಈಗ ಒಂದು 5 ನಿಮಿಷ ತಮ್ಮನ್ನು ಉದ್ದೇಶಿಸಿ ಹಿರಿಯ ರೈತ ಮುಖಂಡರಾದಂತ ಬಸವರಾಜಪ್ಪನವರು ಮಾತಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬ್ರೆಜಿಲ್ನಲ್ಲಿ ಮೋದಿಗೆ ಅದ್ಧೂರಿ ಸ್ವಾಗತ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ನ್ಯೂಸ್ ಅಟ್ 1ಗೆ ಸ್ವಾಗತ. ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ.
ಸಾಗರ ರಸ್ತೆಯಲ್ಲಿರುವ ನೀರಾವರಿ ನಿಗಮದ ಕಚೇರಿಗೆ ಭಾರೀ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಭದ್ರಾ ಬಲದಂಡೆ ಒಡೆದು ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಈ ಹೋರಾಟವನ್ನು ನಡೆಸಲಾಗುತ್ತಿದ್ದು, ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಆ ಹಿನ್ನೆಲೆಯಲ್ಲಿ ಕಚೇರಿಗೆ ಭಾರೀ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಅಧಿಕಾರಿಗಳಿಗೆ ಕಚೇರಿಯ ಒಳಗಡೆ ಕೆಲಸ ನಿರ್ವಹಿಸುವಂತೆ ಸೂಚನೆ ನೀಡಲಾಗಿದ್ದು, ಭದ್ರಾ ಬಲದಂಡೆ ಕಾಲುವೆ ವಿವಾದ ರಾಜಕೀಯ ತಿರುವು ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಶೃಂಗಸಭೆ ಬಳಿಕ ಬ್ರೆಜಿಲ್ನ ರಾಜಧಾನಿ ಬ್ರೆಸಿಲಿಯಾಗೆ ತೆರಳಿದ್ರು. ಅಲ್ಲಿ ಸಾಂಪ್ರದಾಯಿಕ ಸಭಾಂಗೆ ರೇಗಿ ಗೀತೆಗಳ ಮೂಲಕ ಸ್ವಾಗತ ಕೋರಲಾಯಿತು. ಹೋಟೆಲ್ ತಲುಪಿದ ಬಳಿಕ ಶಿವತಾಂಡವ ಸ್ತೋತ್ರ ಪಠಣ, ಭಾರತೀಯ ಶಾಸ್ತ್ರೀಯ ನೃತ್ಯವನ್ನ ಪ್ರದರ್ಶಿಸಲಾಯಿತು. ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಅನಿವಾಸಿ ಭಾರತೀಯರು ಎಷ್ಟು ಭಾವನಾತ್ಮಕರು, ಅವರು ತಮ್ಮ ಬೇರುಗಳನ್ನು ಎಂದೂ ಮರೆತಿಲ್ಲ. ಭಾರತೀಯ ಸಮುದಾಯವು ಬ್ರೆಜಿಲ್ನಲ್ಲಿ ತೋರಿಸಿದ ಪ್ರೀತಿ ಅವಸ್ಮರಣೀಯ ಎಂದು ಬರೆದಿದ್ದಾರೆ. ಹಾಗೆ ಕಾರ್ಯಕ್ರಮದ ಹೈಲೈಟ್ ಎಂದು ವಿಡಿಯೋ ಒಂದು ತುಣುಕನ್ನ ಹಾಕಿಕೊಂಡಿದ್ದಾರೆ. ಭಾರತ ಹಾಗೂ ಬ್ರೆಜಿಲ್ನ ಸ್ನೇಹ ದಿನ ಕಳೆದಂತೆ ಗಾಢವಾಗುತ್ತಾ ಹೋಗುತ್ತಿದೆ ಎಂದಿದ್ದಾರೆ. ಇಲ್ಲಿಯವರೆಗೆ ಅವರು ಘಾನಾ, ಟ್ರಿನಿಡಾಡ್ ಮತ್ತು ಟೊಬಾಗೊ, ಅರ್ಜೆಂಟೈನಾ ಭೇಟಿ ನೀಡಿದ್ದಾರೆ.
ಅವರು ಪ್ರಸ್ತುತ ಬ್ರೆಜಿಲ್ ಪ್ರವಾಸದಲ್ಲಿದ್ದು ಇಲ್ಲಿಂದ ನಮೀಬಿಯಾಕ್ಕೆ ಹೋಗಲಿದ್ದಾರೆ. ವ್ಯಾಪಾರ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ತಂತ್ರಜ್ಞಾನ, ಕೃಷಿ ಮತ್ತು ಆರೋಗ್ಯ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರಧಾನಿ ಮೋದಿ ಮಂಗಳವಾರ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡ ಸಿಲ್ವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ಮಧ್ಯ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಜೀವನಾಡಿಯಾಗಿರುವ ಭದ್ರಾ ಜಲಾಶಯ ಭರ್ತಿಯ ಹಂತ ತಲುಪಿದೆ. ಈಗಾಗಲೇ ಜಲಾಶಯದಲ್ಲಿ 55,780 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯ ಭರ್ತಿಯಾಗಲು 15 ಟಿಎಂಸಿ ನೀರು ಅಗತ್ಯವಿದೆ. ಜಿಲ್ಲೆಯಲ್ಲಿ ಇದೇ ರೀತಿ ಮಳೆ ಮುಂದುವರೆದರೆ ಮುಂದಿನ 15 ದಿನಗಳಲ್ಲಿ ಅಥವಾ ಜುಲೈ ತಿಂಗಳ ಅಂತ್ಯದಲ್ಲಿ ಭದ್ರಾ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಹೆಚ್ಚಿದೆ. ಜಲಾಶಯಕ್ಕೆ ಇಂದು 15,995 ಕ್ಯೂಸೆಕ್ ನೀರು ಒಳಹರಿವಿದ್ದರೆ ಜಲಾಶಯದಿಂದ ಸುಮಾರು 3,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಜಲಾಶಯದಲ್ಲಿ ಅತ್ಯುತ್ತಮವಾಗಿ ನೀರು ಸಂಗ್ರಹವಾಗಿದೆ. ಭದ್ರೆ ಭರ್ತಿಯ ಹಂತ ತಲುಪುತ್ತಿದ್ದಂತೆ ರೈತರ ಮುಖದಲ್ಲಿ ಸಂತೋಷ ಮನೆ ಮಾಡಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ನೀರು ಸಂಗ್ರಹವಾಗುವ ಜಲಾಶಯ ಲಿಂಗನಮಕ್ಕಿಯಲ್ಲಿ 56% ಭರ್ತಿಯಾಗಿದೆ. ಸದ್ಯ ಜಲಾಶಯದಲ್ಲಿ 1,795 ಅಡಿ ನೀರು ಸಂಗ್ರಹವಾಗಿದ್ದು ಜಲಾಶಯಕ್ಕೆ ಸುಮಾರು 34,000 ಕ್ಯೂಸೆಕ್ ನೀರು ಒಳಹರಿವಿದೆ. ಅದೇ ರೀತಿ ಜಲಾಶಯದಿಂದ ಸುಮಾರು 7,795 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 151.64 ಟಿಎಂಸಿ ಇದ್ದು ಜಲಾಶಯದಲ್ಲಿ ಪ್ರಸ್ತುತ 86.8 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಜಲಾಶಯದಲ್ಲಿ ಉತ್ತಮ ನೀರು ಸಂಗ್ರಹಣೆಯಾಗಿದ್ದು ಆಗಸ್ಟ್ ತಿಂಗಳಲ್ಲಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ.
10ರಂದು ಶ್ರೀಗಂಧ ಬೆಳೆಗಾರರ ಸಂಘ ಗಂಧದ ಗುಡಿ ಎಂಬ ರಥಯಾತ್ರೆ ಪ್ರಾರಂಭಿಸಲಿದ್ದಾರೆ. ಈ ರಥಯಾತ್ರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ಸ್, ಶ್ರೀಗಂಧ, ಬಿದಿರಿನ ಕಳಲೆಯನ್ನು ಒಂದೊಂದು ದಿನ ಒಂದೊಂದು ಊರಲ್ಲಿ ಮಾರಾಟ ಮಾಡಿಕೊಂಡು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಸ್ತಾಂತರಿಸಿ ಮನವಿ ಸಲ್ಲಿಸುತ್ತೇವೆ. ಶ್ರೀಗಂಧ ಬೆಲೆಯನ್ನ 420 ರೂಪಾಯಿಗೆ ನಿಗದಿಪಡಿಸಿ 420 ಸರ್ಕಾರ ಎನ್ನುವಂತೆ ಮಾಡಿದ ಪ್ರಭಾಸ್ ಅಧಿಕಾರಿಯ ಶವಯಾತ್ರೆ ಮಾಡಲಿದ್ದೇವೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಗಂಧ ಬೆಳೆಗಾರ ಸಂಘದ ಟಿಎನ್ ವಿಶ್ವಕುಮಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇದೇನು ಈಗ ನ್ಯಾಷನಲ್ ಹೈವೇ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇದನ್ನು ರಥಯಾತ್ರೆ ಮೂಲಕ ಇದು ಗಂಧದ ಗುಡಿ ರಥಯಾತ್ರೆ ಅಂತೇಳಿ ನಾಳೆ ಹೊರಡ್ತಾ ಇದ್ದೀವಿ. ನಮ್ಮ ಮಾನ್ಯ ರೈತ ಸಂಘದ ಮುಖಂಡರು KT ಗಂಗಾಧರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಉದ್ಘಾಟನೆ ಮಾಡಿದಂಥ ರಥವನ್ನು ನಾವು ಪ್ರತಿ ಒಂದೊಂದು ಎಲ್ಲ DF ಆಫೀಸ್ ಮುಂದ್ಗಡೆ, RF ಆಫೀಸ್ ಮುಂದ್ಗಡೆ ಒಂದೊಂದು ಊರಿನಲ್ಲೂ ಪ್ರವಾಸ ಮಾಡಿ ಅಲ್ಲಿ ಶ್ರೀಗಂಧ ಮಾರಬೇಕು ಅಂದರೆ ಎಲ್ಲೂ ಪರ್ಮಿಷನ್ ಇಲ್ಲ. ಸೊ ಶ್ರೀಗಂಧನ ಮಾರ್ತಾ ಇದ್ದೀವಿ. ಕಳಲೆ ಮಾರಬೇಕು ಅಂದರೂ ಅದಕ್ಕೆ ಪರ್ಮಿಷನ್ ಇಲ್ಲ. ಕಳಲೆ ಮಾರಾಟ ಮಾಡ್ತಾಯಿದ್ದೀವಿ. ನಾವು ಬೆಳೆದಿರೋಂಥ ಡ್ರ್ಯಾಗನ್ ಹಣ್ಣಿಗೂ ಕೂಡ ಒಂದು ಬೆಂಬಲ ಬೆಲೆ ಸಿಗಲಿ, ಅದ್ರ ಪರಿಚಯ ಮಾಡ್ಸೋಕ್ಕೋಸ್ಕರ ಡ್ರ್ಯಾಗನ್ನಿಗೂ ಕೂಡ ಬೆಲೆ ಕಡಿಮೆ ಇರೋದ್ರಿಂದ ನಾನು ಸಾವಯವದಲ್ಲಿ ಬೆಳೆದಿರೋದು ಅದು ಪ್ರಚಾರಕ್ಕೋಸ್ಕರ ಡ್ರ್ಯಾಗನ್ ಹಣ್ಣು ಮಾರ್ತಾಯಿದ್ದೀನಿ. ಸೊ ಇದನ್ನು ಮಾರ್ಕೊಂಡು ಆಯಾ ಕಚೇರಿ ಮುಂದ್ಗಡೆ ಅದಕ್ಕೆ ಸಂಬಂಧಪಟ್ಟಂಥ ಏನು ಈ ಭ್ರಷ್ಟ ಅಧಿಕಾರಿ ಒಬ್ಬ ಇದ್ದಾನೆ, ಯಾರು ನಮ್ಮ ಇದು ಕನ್ನಡ ವಿರೋಧಿ ಪ್ರಭಾಸ್ ಚಂದ್ರ ರೇ ಅಂತ, ಅವರು APCCF ವನ್ಯಜೀವಿ ಫಾರೆಸ್ಟಲ್ಲಿ. ಸೊ ಆತ FRM ಇದ್ದಾಗಲಿಂದನೂ ನಮಗೆ ಕನ್ನಡ ಇದು ವಿರೋಧ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ದಕ್ಕೆ ಅವನು ನಮಗೆ 420 ಶ್ರೀಗಂಧಕ್ಕೆ 420 ಮಾಡಿಸಿಟ್ಟಿದ್ದಾನೆ. ಸೊ ಅದರಿಂದ ಅವನು ಚೀಫ್ ಸೆಕ್ರೆಟ್ರಿ ಇನ್ ಫಾರೆಸ್ಟ್ ಇದರಲ್ಲಿ ಇರ್ತಾನೆ. ಸೊ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಮೊನ್ನೆ 3-4 ದಿವಸ ಆಯಿತು ಅವ್ನು ಟ್ರಾನ್ಸ್ಫರ್ ಆಗಿ ಮತ್ತೆ ಇನ್ನೊಂದು ಕಡೆ ಹಾಕಿದ್ದಾರೆ. ನಾವು ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಿಲ್ಲ, ಅವನ್ನ ಕೆಲಸದಿಂದನೇ ವಜಾ ಮಾಡಬೇಕು ಅಂತ ಕೇಳಿದ್ದೀವಿ. ಅದಕ್ಕೆ ಅವ್ನು ಶವಯಾತ್ರೆನೂ ಕೂಡ ಮಾಡ್ತಾಯಿದ್ದೀವಿ. ಒಂದು ಇದನ್ನು ಇಟ್ಕೊಂಡು ಅವನು ಸಾಂಕೇತಿಕವಾಗಿ ಶವಯಾತ್ರೆ ಮಾಡ್ತಾಯಿದ್ದೀವಿ. ಅದನ್ನು ಮಾಡ್ಕೊಂಡು ಅವನ್ನ ಎಲ್ಲ ಅರಣ್ಯ ಅಧಿಕಾರಿಗಳ ಕಚೇರಿಗಳ ಮುಂದೆ ಇಟ್ಟು ಇದು ಮಾಡ್ಕೊಂಡು ಆ ಶ್ರೀಗಂಧನ ಮಾರ್ತಾಯಿದ್ದೀವಿ. ಯಾಕೆಂದರೆ ಶ್ರೀಗಂಧ ಮಾರೋದಕ್ಕೆ ಪರ್ಮಿಷನ್ ಇಲ್ಲ. 420 ಮಾಡೋದಕ್ಕೆ ಯಾಕೆ ಪರ್ಮಿಷನ್ ತಗೋಬೇಕು ನಾವು? ಒಂದು ಮರ 13 ವರ್ಷ ಬೆಳೆದಿರೋದನ್ನ 420 ರೂಪಾಯಿ ಮಾಡಿದ್ದಾರೆ. ನನ್ನ ಹತ್ರ ಅದೇ 13 ವರ್ಷ ಮರ ಕಟ್ ಮಾಡಿದ್ದೀನಿ. ಒಂದು ಮರ 1,80,000 ರೂಪಾಯಿ ಸಿಕ್ಕಿದೆ ನನಗೆ. 1,80,000 ರೂಪಾಯಿ ಸಿಕ್ಕಿದೆ. ಅವನು ಬರೀ 420 ರೂಪಾಯಿ ಬೆಲೆ ಕಟ್ಟಿದ್ದಾನೆ. ಸೊ ಅದರಿಂದ ನಾವು ಇವರೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀವಿ. ಅದರಲ್ಲೂ ಸಿಕ್ಕಾಪಟ್ಟೆ ಟ್ಯಾಕ್ಸು ಅದು ಇದು ಅಂತೇಳಿ ಗೋಲ್ಮಾಲ್ ಮಾಡಿದ್ದಾರೆ. 20% ಟ್ಯಾಕ್ಸ್ ಕಟ್ ಮಾಡ್ಕೊಳ್ತಾರೆ. ನನ್ನ ಹತ್ರ 22.5%. ಯಾರು ಬೈಯರ್ ಇರ್ತಾರೆ ಅವ್ರ ಹತ್ರ 32.5% ತಗೊಳ್ತಾರೆ. ಟೋಟಲ್ 55% ಟ್ಯಾಕ್ಸ್ ತಗೊಳ್ತಾರೆ. ಒಬ್ಬ ನನಗೆ 1 ಕೋಟಿ ರೂಪಾಯಿ ಆದಾಯ ಬಂದರೆ 55% ಸರ್ಕಾರಕ್ಕೆ ಹೋಗುತ್ತೆ. ಇಂಥ ಶ್ರೀಗಂಧಕ್ಕೆ 420 ಮಾಡಿದ್ದಾರೆ ಅವರು. ಇರಲಿ, ಅದರಿಂದ ಆ ಶವಯಾತ್ರೆ ಮಾಡ್ತಾಯಿದ್ವಿ. ಶವಯಾತ್ರೆ ಜೊತೆಗೆ ಇದನ್ನೆಲ್ಲ ನಾವು ಅವ್ರದ್ದು ವಿತೌಟ್ ಪರ್ಮಿಷನ್ ನಾವು ಅವ್ರ ಕಚೇರಿ ಮುಂದೆನೇ ಇಟ್ಟು ಮಾರಾಟ ಮಾಡ್ಕೊಂಡು ಅದನ್ನು ಇಲ್ಲಿಂದ ಮುಗಿಸಿ ನಾನು ಟೋಲ್ ಕಲೆಕ್ಟ್ ಮಾಡಿದ್ದೀನಿ. 1 ರೂಪಾಯಿ ಯಾರು ನಮ್ಮ ಜಾಗದಲ್ಲಿ ಬಿಡ್ತೀನಲ್ಲ, ಆ ಜಾಗದಲ್ಲಿ ನಮ್ಮದೇ ಜಾಗದಲ್ಲಿ ಈಗ ಹೋಗೋದಕ್ಕೆ ವೆಹಿಕಲ್ ಬಿಟ್ಟಿದ್ದೀನಿ. ಅಲ್ಲಿ 1 ರೂಪಾಯಿ ಕಲೆಕ್ಟ್ ಮಾಡಿ ಆ ಸರ್ಕಾರದಲ್ಲಿ ಏನು ಈ ತಮ್ಮಣ್ಣ ಬಾಟಿಗೆ 6,20,00,000 ಕೊಟ್ಟಿದ್ದಾರೆ. ಸೊ ನಮಗೆ 420 ಕೊಟ್ಟು ತಮ್ಮಣ್ಣ ಬಾಟಿಗೆ 6,20,00,000 ಕೊಟ್ಟಿದ್ದಾರೆ. ನಾವು ಗಂಧ ಬೆಳೆಯೋರು, ನಾವು ಕಷ್ಟಪಟ್ಟು ಬೆಳೆದು ನಮ್ಮ ಗಂಧದಿಂದ ಅವರ ಎಣ್ಣೆ ತೆಗೆದು ಆ ಎಣ್ಣೆಯಿಂದ ಸೋಪ್ ಮಾಡಿ ಲಾಭ ಮಾಡಿ ಅದರಿಂದ ಸಾವಿರಾರು ಕೋಟಿ ಲಾಭ ಬರುತ್ತೆ. ಆ ಲಾಭವನ್ನೆಲ್ಲ ತಗೊಂಡೋಗಿ ಆ ತಮ್ಮಣ್ಣ ಬಾಟಿಗೆ 6,20,00,000 ಎರಡು ದಿವಸ ಅವರು ಒಂದು ಡ್ಯಾನ್ಸ್ ಏನೋ ಮಾಡಿ ಅಡ್ವರ್ಟೈಸ್ಮೆಂಟಿಗೆ ಒಂದು ಕೊಡ್ತಾರೆ. ಅದಾದಮೇಲೆ ಅದನ್ನು ಪ್ರಚಾರ ಮಾಡಬೇಕಲ್ಲ. ಪ್ರಚಾರ ಮಾಡೋದಕ್ಕೆ ಫ್ಲಕ್ಸು, TV ಇದಕ್ಕೆಲ್ಲ ಮಾಡಬೇಕು. ಮತ್ತು ಅದಕ್ಕೆಲ್ಲ ಬೇರೆ ಬೇರೆ ಖರ್ಚಿರುತ್ತೆ. ಅದಕ್ಕೊಂದು 40-50 ಕೋಟಿ ಬೇಕಾಗುತ್ತೆ. ಅದಕ್ಕೆ ಅವ್ರು ಖರ್ಚಿಗಿರಲಿ ಅಂತ 1 ರೂಪಾಯಿ ಏನು ಕಲೆಕ್ಟ್ ಮಾಡಿದ್ದೀನಿ ಅವರಿಗೆ ಸಹಾಯ ಆಗಲಿ ಅಂತ ತಗೊಂಡೋಗಿ ಕೊಡ್ತಾಯಿದ್ದೀನಿ. ಅರ್ಧ 583 ರೂಪಾಯಿಗೆ. ನಾನು ಮೊನ್ನೆ ಚಿಕ್ಕಮಗಳೂರು ಮಾಧ್ಯಮದ ಮಿತ್ರರ ಹತ್ರ ಅವ್ರ ಎದುರುಗಡೆನೂ ಓಪನ್ ಮಾಡಿ ಲೆಕ್ಕ ಮಾಡಿದ್ವಿ. ಒಂದು ದಿವಸ ಕಲೆಕ್ಟ್ ಮಾಡಿದ್ದು 583 ರೂಪಾಯಿ. ಅಂದರೆ 583 ಗಾಡಿ ನಮ್ಮ ಇದರಲ್ಲಿ ಹೋಗಿದೆ. ಒಂದೇ ದಿವಸ ಕಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಅರ್ಧ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತೀವಿ, ಇನ್ನರ್ಧ ಕೇಂದ್ರ ಸರ್ಕಾರ ಮೋದಿಯವ್ರನ್ನ ಭೇಟಿ ಮಾಡಿ ಅಲ್ಲಿ ಕೊಡೋಕ್ಕೆ ಹೋಗ್ತಾಯಿದ್ದೀನಿ. ಮೋದಿಯವ್ರನ್ನ 27ನೇ ತಾರೀಕು ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿನ 17ನೇ ತಾರೀಕು ಭೇಟಿ ಮಾಡ್ತಾಯಿದ್ದೀವಿ ಮಧ್ಯಾಹ್ನ 12ವರೆಗೆ. ಸೊ ಅಲ್ಲಿ ಹೋಗಿ ನಾವು ಕಲೆಕ್ಟ್ ಮಾಡಿರೋಂಥ ಘನ ಸರ್ಕಾರಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಅದನ್ನು ಟೋಲ್ನಲ್ಲಿ ಕಲೆಕ್ಟ್ ಮಾಡಿರೋಂಥದ್ದು 250 ರೂಪಾಯಿ ಅವ್ರಿಗೆ ಕೊಡ್ತೀವಿ. ಇನ್ನು ಮಿಕ್ಕಿದ್ದು 270 ಚಿಲ್ಲರೆ ಏನೋ ಸಿಗುತ್ತೆ, ಅದು ಮೋದಿಯವ್ರಿಗೆ ಕೊಡೋದಕ್ಕೆ ತಗೊಂಡೋಗ್ತೀವಿ. ಸೊ ಅದ್ರ ದಾರಿನಲ್ಲಿ ಹೋಗ್ತಾ ನಮ್ಮ ಬಾಲರಾಮ ಇವನಿಗೆ ನಾನೇ ಬೆಳೆದಿರೋ ಅಂಥದ್ದು ಅಯೋಧ್ಯೆ ಶ್ರೀರಾಮನಿಗೆ ಒಂದು ಶ್ರೀಗಂಧದ ತುಂಡನ್ನು ಕೂಡ ತಗೊಂಡೋಗಿ ಕೊಡ್ತಾಯಿದ್ವಿ. ಸೊ ಅದರಿಂದ
ಅಲ್ಲಿ ನಾವು 9 ವರ್ಷ ತುಂಬುತ್ತೆ 27ನೇ ತಾರೀಕಿಗೆ ಅಲ್ಲಿ ಬರ್ತಡೇ. ನಾವು ಆ್ಯಕ್ಚುಲಿ ಶ್ರೀಗಂಧದ ಹುಟ್ಟುಹಬ್ಬ ಅಂತ ಮಾಡ್ತೀವಿ ಪ್ರತಿ ವರ್ಷ. ನನ್ನ ಮಕ್ಕಳು ಹುಟ್ಟುಹಬ್ಬದ ದಿವಸ ಶ್ರೀಗಂಧದ ಹುಟ್ಟುಹಬ್ಬ ನಾನು ಅದರಲ್ಲೆಲ್ಲ ಬರೆದಿದ್ದೀನಿ. ಮೊದಲನೇ ವರ್ಷ ಹುಟ್ಟುಹಬ್ಬಕ್ಕೆ ಶ್ರೀಗಂಧ ಹಾಕಿದ್ದು ನೆನಪಿಗಿರಲಿ ಅಂತ. ಆ ರೀತಿಯಾಗಿ ಅವ್ರದ್ದು ನ್ಯಾಷನಲ್ ಹೈವೇದ 9 ವರ್ಷದ ಹುಟ್ಟುಹಬ್ಬ ಆಗುತ್ತೆ. ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಎಎನ್ ರಮೇಶ್ ಅವರನ್ನ ನೇಮಕ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ಇವರನ್ನ ನೇಮಕ ಮಾಡಿದ್ದು ತಕ್ಷಣವೇ ಜಾರಿಗೆ ಬರುವಂತೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಇಕ್ಕೇರಿ ಕಾಂಗ್ರೆಸ್ ಮುಖಂಡ ಇಕ್ಕೇರಿ ರಮೇಶ್ ಮಾಹಿತಿ ನೀಡಿದರು. 40 ವರ್ಷಗಳ ರಾಜಕಾರಣದಲ್ಲಿ ಎಲೆಮರೆಕಾಯಿಯಂತೆ ದುಡಿತಾ ಬಂದಿದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬರೀ ಸಂಘಟನೆ ದೃಷ್ಟಿಯಿಂದನೇ ನನ್ನನ್ನು ಇವತ್ತಿನ ದಿವಸ ಗುರುತಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ನಮ್ಮ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯನವರು ಹಾಗೂ ನಮ್ಮ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಮಧು ಬಂಗಾರಪ್ಪನವರು ನಮ್ಮನ್ನು ನೇಮಿಸಿದ್ದಾರೆ. ಅವರಿಗೆ ನಾವು ಇವತ್ತಿನ ದಿವಸ ಎಲ್ಲ ನಾಯಕರು ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ನಾಯಕರುಗಳಿಗೂ ನಾನು ಹಾಗೂ ರಮೇಶ್ ಅವರು ಧನ್ಯವಾದವನ್ನು ತಿಳಿಸಲಿಕ್ಕೆ ಬಂದಿದ್ದೇವೆ. ಅದೇ ರೀತಿ ನಮ್ಮ ಹಿಂದುಳಿದ ವರ್ಗ, ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ, ದೀನ ದಲಿತರ, ಶೋಷಿತರ ವರ್ಗಗಳಿಗೆ ಬಹಳ ಮುಂಚೂಣಿಯಲ್ಲಿ ತರಬೇಕು ಅಂತೇಳಿ ಈಗ ಮುಂಚಿಂದನೂ ಪ್ರಯತ್ನ ಪಡ್ತಾ ಇತ್ತು. ಆದರೆ ಯಾಕೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರಿಗೆ ಯಾಕೆ ಮುಂದೆ ಬರ್ತಾ ಇಲ್ಲ, ಮುಂಚೂಣಿಗೆ ಬರ್ತಾ ಇಲ್ಲ, ಒಗ್ಗಟ್ಟಾಗ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ಈಗ ರಾಷ್ಟ್ರ ಸಲಹಾ ಸಮಿತಿ ಅಂತ ಒಂದು ಮಾಡಿದ್ದಾರೆ. ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಡಾಕ್ಟರ್ ಅನಿಲ್ ಜೈ ಹಿಂದ್ ಅಂತ ಹೇಳಿ ನಮ್ಮ ಹಿಂದುಳಿದ ವರ್ಗದ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ತಮ್ಮ ಮೀಡಿಯಾದಲ್ಲೇ ಮೊನ್ನೆ ಎಲ್ಲ ಕೇಳ್ಪಟ್ಟಿವಿ, ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ತಾ ಇದ್ದಾರೆ, ಅವ್ರನ್ನ ಹಿಂದುಳಿದ ವರ್ಗದ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ ಅಂತ. ಇಲ್ಲ, ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರೆ. ಈಗ ಒಂದು ಸಲಹಾ ಸಮಿತಿ ಅಂತ ಒಂದು ಮಾಡಿದ್ದಾರೆ. ಫಸ್ಟು 18 ಜನ ಸದಸ್ಯರಿದ್ದರು, ಮತ್ತೆ 6 ಜನನ ಸೇರಿಸಿ ಒಟ್ಟು 24 ಜನ ಸದಸ್ಯರನ್ನು ಸಲಹಾ ಸಮಿತಿ ಸದಸ್ಯರನ್ನು ಮಾಡಿದ್ದಾರೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಅಧ್ಯಕ್ಷರನ್ನ ಮಾಡಿದ್ದಾರೆ. ಹಾಲಿ ಮುಖ್ಯಮಂತ್ರಿಗಳು ಆಗಿರುವುದರಿಂದ ಅವ್ರನ್ನ ರಾಷ್ಟ್ರೀಯ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ದೇಶದಲ್ಲಿ ಕುಸಿದ ಮತ್ತೊಂದು ಸೇತುವೆ, 8 ಜನರ ದುರಂತ ಅಂತ್ಯ, 10 ಜನರಿಗೆ ಗಾಯ. ಗುಜರಾತ್ನ ವಡೋದರಾದಲ್ಲಿ ನಡೆದ ಘಟನೆ. ಭದ್ರಾ ಬಲದಂಡೆ ಕಾಲುವೆ ಕಾಮಗಾರಿ ವಿವಾದ, ಶಿವಮೊಗ್ಗದ ನೀರಾವರಿ ನಿಗಮದ ಕಚೇರಿಗೆ ಭಾರೀ ಭದ್ರತೆ. ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮುತ್ತಿಗೆಗೆ ತಯಾರಿ. ಭಾರತ್ ಬಂದ್ ಕರೆ ಹಿನ್ನೆಲೆ ಶಿವಮೊಗ್ಗದಲ್ಲಿ ರೈತ ಮತ್ತು ಕಾರ್ಮಿಕರ ಸಂಘಟನೆಗಳಿಂದ ಬೃಹತ್ ಮೆರವಣಿಗೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.